ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಹೇಗಿದ್ದೀರಾ ಎಲ್ಲರೂ? ಇವತ್ತು ನಾನು ನಿಮಗೆ ಹೊಸದಾದ ಜಂಬು ನೇರಳೆಯಿಂದ ಮಾಡುವ ಒಂದು ತಿಳಿಸಾರನ್ನು ಹೇಳಿಕೊಡುತ್ತಿದ್ದೇನೆ. ನೋಡಿ ಫ್ರೆಂಡ್ಸ್, ಜಂಬು ನೇರಳೆಯಲ್ಲಿ ಅಧಿಕವಾದ ಫೈಬರ್ ಅಂಶ ಇರುವುದರಿಂದ ನಮ್ಮ ದೇಹಕ್ಕೆ ತುಂಬ ಒಳ್ಳೆಯದು. ವಿಟಮಿನ್ ಸಿ ಇರುವುದರಿಂದ ನಮ್ಮ ಜೀರ್ಣಕ್ರಿಯೆಯನ್ನು ಹೆಚ್ಚು ಮಾಡುತ್ತೆ. ಈ ಬೇಸಿಗೆ ಟೈಮಲ್ಲಿ ಆಯಾಸವಾಗಿರುವಾಗ ಈ ಜಂಬು ನೇರಳೆಯ ಜ್ಯೂಸು, ಈ ಸಾರು ಅನ್ನಕ್ಕೆ ಬಹಳ ಒಳ್ಳೆಯದು. ನೋಡಿ ಫ್ರೆಂಡ್ಸ್, ನಾನು 4 ಜಂಬು ನೇರಳೆ ಹಣ್ಣನ್ನು ರೆಡಿ ಮಾಡಿಟ್ಟಿದ್ದೆ. ನೋಡಿ, 4 ಸಾಕು. ನಾವು ಬಾಣಲಿಯಲ್ಲಿ 1-2 ಗ್ಲಾಸ್ ನೀರು ಕುದಿಲಿಕ್ಕೆ ಇಡಬೇಕು. ನೆಕ್ಸ್ಟ್ ಈ ಜಂಬು ನೇರಳೆ ಹಣ್ಣನ್ನು ಸಣ್ಣ ಸಣ್ಣ ಪೀಸ್ ಮಾಡಿ ಕಟ್ ಮಾಡಬೇಕು. ಜೊತೆಗೆ ಶುಂಠಿನೂ ಇರಬೇಕು. ನೋಡಿ, ಶುಂಠಿ ನಾನು ಇಷ್ಟು ಕಟ್ ಮಾಡಿಟ್ಟಿದ್ದೀನಿ. ಈ 2 ಐಟಮ್ ಬೇಕು. ಇವೆರಡನ್ನು ನಾನು ಮಿಕ್ಸಿ ಜಾರ್ನಲ್ಲಿ ಚೆನ್ನಾಗಿ ಪೇಸ್ಟ್ ಮಾಡ್ತಾಯಿದ್ದೀನಿ. ನೋಡಿ, ಎಲ್ಲ ಮಿಕ್ಸಿ ಜಾರಿಗೆ ಹಾಕ್ತಾಯಿದ್ದೀನಿ. ನೋಡಿ, ಇದನ್ನು ಚೆನ್ನಾಗಿ ರುಬ್ಬಬೇಕು. ಶುಂಠಿನೂ ಜಂಬು ನೇರಳೆ ಹಣ್ಣು ಚೆನ್ನಾಗಿ ಮಿಕ್ಸ್ ಆಗಬೇಕು. ತುಂಬ ಒಳ್ಳೆಯದು, ನಮ್ಮ ಜೀರ್ಣಕ್ರಿಯೆಯನ್ನು ಹೆಚ್ಚು ಮಾಡುತ್ತೆ. ನೋಡಿ, ಶುಂಠಿ ಕೂಡ ಒಳ್ಳೆಯದು, ಗ್ಯಾಸ್ಟ್ರಿಕ್ ಅಂಶ ಕೂಡ ಕಡಿಮೆ ಮಾಡುತ್ತೆ. ಮೈಕೈ ನೋವೆಲ್ಲ ಕಮ್ಮಿ ಆಗುತ್ತೆ ಇದರಿಂದ. ನೋಡಿ, ಮಿಕ್ಸಿಗೆ ಹಾಕಿ ರುಬ್ಬಿ ತಂದಿದ್ದೀನಿ. ನೋಡಿ ಫ್ರೆಂಡ್ಸ್, ನಾನು ನೀರು ಕುದಿಲಿಕ್ಕೆ ಇಟ್ಟಿದ್ದೆ. ಇದರಲ್ಲಿ ಈ ಜಂಬು ನೇರಳೆಯ ರುಬ್ಬಿದ ಪೇಸ್ಟನ್ನು ಹಾಕ್ತಾಯಿದ್ದೀನಿ. ಇದು ಒಂದು 5 ನಿಮಿಷ ಚೆನ್ನಾಗಿ ಕುದಿಬೇಕು. ಬೇಕಾದರೆ ನೀರು ಹೆಚ್ಚು ಆ್ಯಡ್ ಮಾಡಿ ತಿಳಿ ಮಾಡಿ ಸಾರು ಮಾಡ್ಬೋದು ನಿಮಗೂ. ನೋಡಿ ಫ್ರೆಂಡ್ಸ್, ನನಗೆ ಎಷ್ಟು ಬೇಕಷ್ಟು ತಿಳಿ ಮಾಡಿಕೊಂಡು ನಾನು ಬೇಯಲಿಕ್ಕೆ ಇಡ್ತಾ ಇದ್ದೀನಿ. ನೋಡಿ, ನೆಕ್ಸ್ಟ್ ಫ್ರೆಂಡ್ಸ್, ಅದಕ್ಕೆ ಬೇಕಾಗುವಷ್ಟು ಉಪ್ಪನ್ನು ಹಾಕಿ ಮುಚ್ಚಳ ಮುಚ್ಚಿ ಬೇಯಲಿಕ್ಕೆ ಇಡ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಒಗ್ಗರಣೆಗೆ ಬೇಕಾಗುವ ಐಟಮ್ಸ್: ಈರುಳ್ಳಿ, ಕರಿಬೇವಿನ ಸೊಪ್ಪು, ನೆಕ್ಸ್ಟು ಒಣಮೆಣಸನ್ನ ರೆಡಿ ಮಾಡಿಟ್ಟಿದ್ದೀನಿ. ಒಣಮೆಣಸು 3 ಸಾಕು. ನಿಮಗೆ ಖಾರ ಬೇಕಾದರೆ ಒಂದು ಜಾಸ್ತಿ ತಗೊಳ್ಬೋದು. ನೋಡಿ, ಇಲ್ಲಿ ಚೆನ್ನಾಗಿ ಕುದೀತಾ ಇದೆ. ನೋಡಿ, ಈ ಪೇಸ್ಟ್ ಚೆನ್ನಾಗಿ ಕುದೀತಾ ಇದೆ. ನೋಡಿ, ನಾನು ಇಷ್ಟು ತಿಳಿ ಮಾಡಿದ್ದೀನಿ. ನೋಡಿ, ಇದಕ್ಕೆ ನಾನು ಒಂದು ಅರ್ಧ ಪೀಸ್ ಪಾಲೆಕಡು ಬೆಲ್ಲನ ಆ್ಯಡ್ ಮಾಡ್ತಿದ್ದೀನಿ. ಯಾವ ಬೆಲ್ಲನೂ ಆಗುತ್ತೆ. ನೋಡಿ, ಇದು ಚೆನ್ನಾಗಿ ಕುದೀತಾ ಇದೆ. ನೋಡಿ, ನೆಕ್ಸ್ಟ್ ನಾನು ಒಂದು ಪಾತ್ರೆಗೆ ಇದನ್ನು ಹಾಕ್ತಾಯಿದ್ದೀನಿ. ನೋಡಿ, ಹೀಗೆ ಹಾಕಿ ರೆಡಿ ಆಗಿದೆ. ನೋಡಿ ಫ್ರೆಂಡ್ಸ್, ನಾನು ಒಗ್ಗರಣೆಗೆ ರೆಡಿ ಮಾಡಿಟ್ಟು ಹುರಿತಾ ಇದ್ದೀನಿ. ನೋಡಿ, ಒಗ್ಗರಣೆ ನೀವು ಹೀಗೆ ಮಾಡಿ. ಈರುಳ್ಳಿ ಚೆನ್ನಾಗಿ ಹುರಿಬೇಕು, ಕೆಂಪು ಬಣ್ಣಗೆ ಬರಬೇಕು. ನೋಡಿ, ಚೆನ್ನಾಗಿ ಹುರಿತಾ ಇದೆ. ನೋಡಿ ಫ್ರೆಂಡ್ಸ್, ಈಗ ಒಗ್ಗರಣೆಗೆ ಈ ಸಾರಿಗೆ ಬೇಕಾದ ಐಟಮ್ನ ಹಾಕಿ ಆಯಿತು. ಇದೊಂದು 5 ನಿಮಿಷ ಕುದಿಲಿ. ನೋಡಿ, ಕುದೀತಾ ಇದೆ. ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಬಹಳ ಒಳ್ಳೆಯದು, ನಮ್ಮ ಶರೀರಕ್ಕೆ ಬಹಳ ಒಳ್ಳೆಯದು. ನೀವೊಂದು ಸಲ ಮಾಡಿ. ಜಂಬು ನೇರಳೆ ಹಣ್ಣಿನ ಜ್ಯೂಸು, ನೆಕ್ಸ್ಟ್ ಬೆಂದಿ ಏನೆಲ್ಲ ಮಾಡ್ತಾರೆ. ನಾನು ಈಗ ತಿಳಿಸಾರು ಯಾವ ಥರ ಮಾಡೋದು ಅಂತ ಹೇಳಿಕೊಟ್ಟಿದ್ದೀನಿ.
ಓಕೆ ಫ್ರೆಂಡ್ಸ್, ಬಾಯ್.